ಊರು ತುಂಬಾ ಸಾಲ ಮಾಡ್ಬಿಟ್ಟು ಸನ್ಯಾಸ ಆಗ್ಬಿಟ್ಟು ಊರ್ಬಿಟ್ಟು ಹೊಂಟೋಗ್ಬಿಟ್ಟು. ಓದೋನ್ಗೂ ಆಸೆ ಬಿಡ್ಬೇಕಲ್ಲ. ಇವನು ಎಲ್ಲೆಲ್ಲೋ ಏನೇನೋ ಮಾಡುದು, ಮಾಟ ಮಾಡ್ತೀನಿ, ಕೂಟ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅಂತ ಹೆಣ್ಮಕ್ಳು ಮೋಸ ಮಾಡಿ ಮಾಡಿ ಸಂಪಾದನೆ ಮಾಡ್ದ. 100 ಬೆಳ್ಳಿ ನಾಣ್ಯ ಸಂಪಾದನೆ ಮಾಡ್ದ. ಅವ್ನಿಗೇನಾದ್ರೆ ದಿನಕ್ಕೊಂದ್ಸತಿ ಎಣಿಸ್ಬೇಕು ಎಷ್ಟು ಬೆಳ್ಳಿ ನಾಣ್ಯ ಅವೆ ಅಂತ. ಬೇಲಿ ಮರಲ್ಲಿ ಕೂತ್ಕೊಂಡು 1, 2, 3 ಅಂತ ಎಣಿಸ್ತಿದ್ದ. ಯಾರೋ ಊರೊಳಗ್ನವನಿಗೆ ಪಾಪ ಏನೋ ಬಾಧೆ, ಅವ್ನು ಬೇರೆ ಬೇಲಿ ಮರೆಗೆ ಹೋಗಿ ಕೂತಿದ್ದ. ಈ ಸನ್ಯಾಸಿ ಬೇರೆ ಬೆಳ್ಳಿ ನಾಣ್ಯ ಎಣಿಸ್ತಾ ಕೂತವನು. ಇವ್ನು ಕಿಂಡಿಲ್ ನೋಡ್ಕೊಂಡ ಎಷ್ಟು ನಾಣ್ಯ ಅವೆ ಅಂತ ಲೆಕ್ಕ ಹಾಕೊಂಡ, ಎಂತ ಚಿಲ್ಲಲ್ಲಿ ಕಟ್ ಮಾಡ್ಕೊಂಡ ಎಂಟ್ಲು ನೋಡ್ಕೊಂಡ. ಸನ್ಯಾಸಿ ರೋಡಲ್ಲಿ ಬತ್ತಿದ್ದ, ಓಡೋದೆ, ಅಪ್ಪ ನಿನ್ನ ಪಾದ್ವೆ ಗತಿ ಅಂತ ಅಪ್ಪ ಬಿದ್ದೋಗ್ಬಿಟ್ಟು. ಏನೋ ಅಂದ ಅವನು, ಅಪ್ಪ ಇವತ್ತು ವಾರ ಚೆನ್ನಾಗದೆ, ಯಾರು ಗುರುಗಳ ಮನೆ ಕರ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಸದ್ಯ ನೀ ಬಂದಲ್ಲ, ನಮ್ಮ ಮನೆಗೆ ಬಾಪ ಪಾತ್ ಪೂಜೆ ಮಾಡ್ತೀನಿ ಅಂದ. ಇಲ್ಲ ಕಣಪ್ಪ ನಾ ಅರ್ಜೆಂಟ್ ಸಾತ್ನೂರ್ಗೆ ಹೋಗ್ಬೇಕು ಅಂದ. ಅಯ್ಯೋ ಹಂಗನ್ಬೇಡ ಕಣಪ್ಪ, ಬಡವನ ಕೈ ಬಿಡ್ಬೇಡ, ನಿನ್ನ ಮುಖ ನೋಡಿದ್ರೆ ಪರಮೇಶ್ವರ್ ನೋಡ್ದಂಗೆ ಆಯ್ತಾ ಇದೆ, ನೀವು ನಮ್ಮ ಮನೆ ಬಂದು ಪಾತ್ ಪೂಜೆ ಮಾಡಿಸ್ಕೊಬಿಟ್ರೆ 1 ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂದ. ಅವನಿಗೂ ಜೀವ ಜುಮ್ ಅಂದ್ಬಿಡ್ತೆ, ಹಂಗೂ 100 ಇನ್ನೊಂದು ಸೇರ್ಕೊಂಡ್ರೆ 101 ಆಗೋಯ್ತದೆ ಅಂತ. ಇವನು ಗುರುಗಳ ಕರ್ಕ ಬಂದ. ಗುರುಗಳೇ ಪಾತ್ ಪೂಜನೆ ಮಾಡಿದ್ರು ಗಂಡ ಹೆಂಡತಿಬ್ರು ಭಕ್ತಿಯಿಂದ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ, ಗಡಿಬಿಡಿ ಸಂಸಾರ ದೂಡೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ಎಲ್ಲ ಪಾತ್ ಪೂಜೆ ಆಯ್ತು, ಗುರುಗಳು ಹೊರಡ್ಬೇಕು. ಇವನಂದ ಹೆಂಡತಿಗೆ, ಬರೀಲಿ ನೋಡು, ಹೋಗು ಒಳಗಡೆ, ಅಲ್ಲಿ ಚೀಲ ಅದೇ ನೋಡು, ನೀಲಿ ಕಲರ್ ಚೀಲ, ಅದ್ರೊಳಗೆ 100 ಬೆಳ್ಳಿ ನಾಣ್ಯ ಅವೆ, ಒಂದ್ ಎತ್ಕ ಬಾ ಅಂದ. ಅವಳು ಕೋಪ ಬಂದ್ಬಿಡ್ತು. ಅಲ್ಲ, ಇವತ್ತು ಬೆಳೆಕಾಳುವೆ ಬೆಲ್ಲನೂ ಕಂಡ್ರ ಮೇಲೆ ಸಾಲ ಮಾಡ್ಕತ್ತಂದಿವ್ನಿ, ಏನ್ ಮನೇಲಿ ಕಟ್ ಮಡಗಿರು ನಂಗೆ 100 ಬೆಳ್ಳಿ ನಾಣ್ಯ ಅವೆ ಅಂತ ಕಣ್ಣ ಟೊಪ ಬಿಡ್ತಾಳ ಅಮ್ಮ. ನೋಡು, ನಾನು ಕೋಪ ಬರ್ತದೆ, ಸ್ವಾಮಿಗಳು ಲೇಟ್ ಆಯ್ತಾ, ಸಾತ್ನೂರ್ಗೆ ಹೋಗ್ಬೇಕು ಅವ್ರು, ತಗೊಂಬರ ಹೋಗಿ. ಅವಳಂದ್ಲು, ಎಲ್ಲವೇ ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ, ಮಾಡ್ತೀನಿ ತಡಿ ನಿನಗೆ ಅಂತ ಒಳಗಡೆ ಹೋಗಿ ಒಂದು ಹೊಣ್ಣೆ ಹಿಡ್ಕ ಬಂದ. ಹೊಡಿತೀನಿ ನೋಡು ಅಂತ ಅವಳು ಲಬ ಬಾಯ್ ಬಿಡ್ಕೊಬಿಟ್ಟು. ಎಲ್ಲ ಇದೇನು ಪೂಜೆ ನಡೀತಿತ್ತು, ಬಾಯ್ ಬಿಡ್ಕತ್ತಾರೆ. ಅಕ್ಕಪಕ್ಕ ಮನೆಯಲ್ಲ ಓಡ್ ಬಂದ್ರು. ಊರ್ ಯಜಮಾನ ಬಂದ, ಯಾಕೋ ಹಿಂಗ ಆಡ್ತೀನಿ ನೋಡಿ ಸ್ವಾಮಿ, 100 ಬೆಳ್ಳಿ ನಾಣ್ಯ ಸ್ವಾಮಿ, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ ನಾಣ್ಯ, ಮನೆ ಒಳಗಿದ್ದದ್ದು ಈಗಿಲ್ಲ ಅಂತಾಳೆ ನೋಡಿ. ಪಾಪ ಬೆಳಗ್ಗೆಯಿಂದೆಲ್ಲ ಮನೆ ಗುರು ಪೂಜೆ ಮಾಡ್ತಾ ಇದ್ದೀರಿ, ಗಾಬ್ರಿಲ್ ಪಾಪ ಇಲ್ಲೆಲ್ಲೋ ಇರ್ತದೆ, ಹುಡುಕ್ರಪ್ಪ ಅಂದ್ರು. ಅಪ್ಪ ನಾನು ಹುಡುಕೋದಿಲ್ಲ, ನಾನಿವತ್ತು ಆ ಬೆಳ್ಳಿ ನಾಣ್ಯ ಸಿಗ್ಲಿಲ್ವಾ, ಕೌಲಿಗೆ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ, ನೀನೇ ಹುಡಿಕೊಡು ಅಂದ. ಅವನೇ ಹುಡುಕ್ರಪ್ಪ ಅಂತ ಎಲ್ಲ ಕಡೆ ಹುಡಿಕ ಬರ್ತಾರೆ. ಸ್ವಾಮಿಗಳು ಜೋಳಿಗೆ ಒಳಗದೆ ನೀಲಿ ಕಲರ್ ಚೀಲ. ಇಲ್ಲ ಅದೆಲ್ರೋ ಅಂದ್ರ ಅವರು. ಅಯ್ಯೋ ಸದ್ಯ ನಮ್ ಗುರುಗಳ ಕೃಪೆ ಏನ್ ಸಿಕ್ಬಿಡ್ತಪ್ಪ, ನಮ್ ಗುರುಗಳ ಪಾದ ಮಡಗೋದಕ್ಕೆ ಪುಣ್ಯ ಕಣಪ್ಪ, ಅದಕ್ಕೆ ಚೀಲ ಸಿಕ್ಕದೆ ಅಂತ. ಸ್ವಾಮಿಗಳು ಅನ್ಕೊಂಡು ಹೊಡ್ಕೊಬಿಟ್ನಲ್ಲ ಇವನ್ ಮನೆ ಒಳಗ. ಬೆಳ್ಳಿ ನಾಣ್ಯ ನನ್ನವು ಅಂದ್ರೆ ನಿಂಗೆಲ್ ಬತ್ತು ನನ್ಗೆ ಹೊಡಿತಾರೆ. ಎತ್ಕಡೆ ಒಳಗೆ ಎತ್ಕೋಕು ನೋಡು, ಸದ್ಯ ಸ್ವಾಮಿಗಳ ಚೀಲದೊಳಗೆ ನೋಡಿ ಹೆಂಗದೆ, ಅಲ್ಲಿ ಇಲ್ದರೆ ಮಿಸ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು, ತಗೊಂಡು ಒಳಕ್ ಬಿಡು. ಇದು ಎಲ್ಲ ಕೊಡಿಲಿ ಪಾಪ 1 ನಾಣ್ಯ ಅವ್ರು ಕೊಡ್ತೀನಿ ಅಂತ ಕರ್ಕೊಂಬಂದಿನಿ, ತಗೊಬಲ್ಲಿ ಕೊಟ್ಬಿಡಮ್ಮ 1 ಬೆಳ್ಳಿ ನಾಣ್ಯ ತಂದ. ನಾನು ಹೇಳಿದ್ನಲ್ಲ 1 ನಾಣ್ಯ ನಿಮ್ಮ ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಒಪ್ಪಿಸ್ಕೊಳ್ಳಿ. ಅವ್ರಾಯ್ತು ಕೊಡಪ್ಪ ಅಂತ ಇಷ್ಟೊಳಗೆ ಮಡಿಕೊಂಡು ಹೊರಟ್ರು.